ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ನಾನು ಈಗಾಗಲೇ ನಿಮಗೆ ಸುಮಾರು ಹಣಕಾಸಿನ ಸಮಸ್ಯೆಗಳಿಂದ, ಆರ್ಥಿಕ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ಮತ್ತು ಒಳ್ಳೆಯ ರೀತಿಯಲ್ಲಿ ಸುಖವಾಗಿ, ಸುಲಭವಾಗಿ, ಶೀಘ್ರದಲ್ಲಿ ಹಣವನ್ನು ಮಾಡ್ಕೊಳ್ಳೋವಂಥ ಸುಮಾರು ಸುಲಭೋಪಾಯಗಳನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆದರೆ ಕೆಲವೊಂದು ಸರ್ತಿ ಬೇರೆ ಬೇರೆ ವಿಧಾನಗಳನ್ನು ನಾವು ಬಳಸಬೇಕಾಗತ್ತೆ. ಒಂದೇ ರೀತಿ ಯಾವಾಗಲೂ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಕಾರಣಗಳಿದ್ದಾಗ ಬೇರೆ ಬೇರೆ ವಿಧಾನಗಳನ್ನು ಬಳಸಬೇಕಾಗತ್ತೆ. ಈ ಹಿಂದೆ ನಾನು ಗ್ರಿಡ್ ಅಂದರೆ ಕ್ರಿಸ್ಟಲ್ಸ್ನ ಬಳಸ್ಕೊಂಡು ಗ್ರಿಡ್ ಮಾಡೋದನ್ನು, ಅದರಿಂದ ಮನೆಯನ್ನು ಹೇಗೆ ನಾವು ಎನರ್ಜೈಸ್ ಮಾಡೋದು, ಶಕ್ತಿಯುತವಾಗಿ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ವಾಸ್ತು ನಮಗೆ ಎಷ್ಟು ಅಫೆಕ್ಟ್ ಮಾಡುತ್ತೆ, ವಾಸ್ತುವಿಂದ ನಮಗೆ ಸಮಸ್ಯೆಗಳಾಗತ್ತಾ, ಆರೋಗ್ಯ ಸಮಸ್ಯೆಗಳಾಗ್ಬೋದು, ಆರ್ಥಿಕ ತೊಂದರೆಗಳಾಗ್ಬೋದು, ಭಾವನಾತ್ಮಕ ತೊಂದರೆಗಳು, ಸಂಬಂಧಗಳಲ್ಲಿ ಏರುಪೇರು, ಇದೆಲ್ಲನೂ ಆಗೋದಕ್ಕೆ ಸಾಧ್ಯ ಇದೆ. ಸೊ ಇದರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಹಿತಿನ ನಿಮಗೆ ಕೊಡ್ತೀನಿ. ಅಂದರೆ ಒಂದು ಬೇಸಿಕ್, ಇದು ಪರಿಪೂರ್ಣ ಅಂತ ಅಲ್ಲ, ಒಂದು ಬೇಸಿಕ್ ತಿಳುವಳಿಕೆಯನ್ನು ಕೊಡ್ತೀನಿ. ಮತ್ತು ಅದಕ್ಕೆ ಮುಂಚೆ ನನ್ನ ಒಂದು ವಿನಂತಿ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೀವು ಆಲ್ರೆಡಿ ಮಾಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಧನ್ಯವಾದಗಳು. ಆಮೇಲೆ ಮತ್ತೊಂದು ಮಾಹಿತಿನ ತಗೊಳ್ಳಿ. ಅಲ್ಲಿ ಹೇಳಿಲ್ಲ ನಾನು ಅಂತಂದಾಗ, ಇಂಥ ದಿನ ಅಂತ ಹೇಳಿಲ್ಲ ಅಂದಾಗ ಯಾವ ದಿನ ಬೇಕಾದ್ರೂ ಮಾಡ್ಬೋದು. ಇಂಥ ಹೊತ್ತಲ್ಲಿ ಮಾಡಬೇಕು ಅಂತ ನಾನು ಹೇಳಿಲ್ಲ ವಿಡಿಯೋದಲ್ಲಿ ಅಂದಾಗ ನೀವು ಯಾವ ಹೊತ್ತಲ್ಲಿ ಬೇಕಾದ್ರೂ ಮಾಡ್ಬೋದು. ಮತ್ತು ನಾನು ಬರೆದು ತೋರಿಸಿದಾಗ ಏನಾದರೂ ವಿಷಯನ, ನಾನು ಯಾವ ಬಣ್ಣದ ಇಂಕನ್ನು ಉಪಯೋಗಿಸ್ತಾ ಇದ್ದೀನೋ, ಪೆನ್ನನ್ನು, ಅದೇ ಬಣ್ಣ ನೀವು ಬಳಸಿ. ಈಗ ನಾನು ಶುಕ್ರವಾರ ಅಂತ ಹೇಳಿದಾಗ ಯಾವ ದಿನ ಅಂತ ಕೇಳ್ತೀರಾ ಅಂದರೆ, ವಿಡಿಯೋನ ಒಂದಲ್ಲ ಎರಡಲ್ಲ 3 ಬಾರಿ ನೋಡಿ, ನಿಮಗೆ ಸುಮಾರು ವಿಷಯಗಳು ಕ್ಲಾರಿಟಿ ಬರುತ್ತೆ. ಬನ್ನಿ ಈಗ ವಿಷಯಕ್ಕೆ ಹೋಗೋಣ. ವಾಸ್ತು ಅಂತಂದಾಗ ದಿಕ್ಕುಗಳನ್ನು ತಗೊಳ್ಳೋಣ. ದಿಕ್ಕು ಅಂತಂದಾಗ ಉತ್ತರ ದಿಕ್ಕು ಮತ್ತು ನಾರ್ತ್ ಈಸ್ಟ್ ಅಂದರೆ ಉತ್ತರ ಮತ್ತು ಈಸ್ಟ್ ಕಾರ್ನರ್ ಏನು ಬರುತ್ತೆ, ಮತ್ತು ನಾರ್ತ್ ವೆಸ್ಟ್ ಅಂತಂದಾಗ ನಾರ್ತ್ ಯಾವಾಗಲೂ ಓಪನ್ ಇರಬೇಕು. ಅಂದರೆ ಅದು ತುಂಬ ಸಿಂಕು, ಮತ್ತೊಂದು ಮಗದೊಂದು ಆ ಥರ ಇರಬಾರ್ದು. ಸ್ಟೋರ್ ರೂಮ್ ಆ ಥರ ಇರಬಾರ್ದು. ಅಂದರೆ ಲಿವಿಂಗ್ ರೂಮ್ ಇರ್ಬೋದು, ಅಂದರೆ ಹಾಲು ಆ ಥರದ್ದು ಇರ್ಬೋದು. ಅದರಲ್ಲಿ ಫರ್ನಿಚರ್ ಇರುತ್ತೆ, ಬಟ್ ಆದರೆ ಹೆಚ್ಚು ಓಪನ್ ಸ್ಪೇಸ್ ಇರುತ್ತಲ್ವ. ಇವಾಗ ನಿಮ್ಮ ಬೆಡ್ರೂಮ್ಗೆ ಕಂಪೇರ್ ಮಾಡಿದಾಗ ನಿಮ್ಮ ಹಾಲ್ ಬಂದು ಹೆಚ್ಚು ಜಾಗ ಇರುತ್ತೆ. ಯಾಕೆ ಅಂತಂದರೆ ಮಂಚ ಸುಮಾರು ಅಗಲ ಬರುತ್ತೆ, ಸೋಫಾ ಅಂಥದ್ದೆಲ್ಲ ಸ್ವಲ್ಪ ಚಿಕ್ಕದು ಬರುತ್ತೆ. ಸೊ ಆ ಥರ ಅದರಲ್ಲಿ ನೀವು ನಿಮ್ಮ ಫರ್ನಿಚರ್ ಜೋಡಿಸಿದಾಗಲೂ ಮಧ್ಯ ಗ್ಯಾಪ್ ಬಿಡೋದು ತುಂಬ ಮುಖ್ಯ. ಟೀಪ ಎಲ್ಲ ಹಾಕಿದ್ರೂ ಸ್ವಲ್ಪನಾದರೂ ನೀವು ಖಾಲಿ ಜಾಗವನ್ನು ಬಿಡಬೇಕು. ಮತ್ತು ನೀವು ಚೌಕಾಕಾರ ಅಥವಾ ರೆಕ್ಟ್ಯಾಂಗಲ್, ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಆಕಾರದಲ್ಲಿ ಫರ್ನಿಚರನ್ನು ಜೋಡಿಸ್ಬೇಕು. ಆವಾಗ ನಿಮಗೆ ಒಳ್ಳೆಯ ಎನರ್ಜಿ ಮೂವ್ ಆಗುತ್ತೆ. ಆ ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದು ಚೆನ್ನಾಗಿ ಮೂವ್ ಆಗುತ್ತೆ. ನೀವು ರೌಂಡು, ಆಡ್ ಶೇಪ್ಸ್ ಹಾಕಿದಾಗ ಎನರ್ಜಿಯಲ್ಲಿ ಸ್ಟಕ್ ಆಗುತ್ತೆ. ಶೋ ಇರ್ಬೋದು, ಬಟ್ ಎನರ್ಜಿ ವೈಸ್ ನೋಡಿದಾಗ ಆ ಥರ ಆಗುತ್ತೆ. ಇಲ್ಲ ಕೆಲವ್ರ ಮನೇಲಿ ಹಾಕ್ಕೊಂಡಿದ್ದಾರೆ ಅಂದರೆ ಆ ಎನರ್ಜಿನ ಮೀರಿದ ಎನರ್ಜಿ ನಿಮ್ಮಲ್ಲಿ ಇರಬೇಕು. ಸೊ ದ್ಯಾಟ್ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಸೊ ನಾರ್ತಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಬಾತ್ರೂಮ್ ಇರ್ಬೋದು, ಅಂದರೆ ನೀರಿನ ಮನೆ ಇರ್ಬೋದು, ಮನೆಯ ಮುಖ್ಯ ದ್ವಾರ ಇರ್ಬೋದು. ಆದರೆ ಇಲ್ಲಿ ತುಂಬ ಹೆವಿಯಾದಂಥ, ಅಂದರೆ ತುಂಬ ತೂಕವಾದಂಥ ವಸ್ತುಗಳನ್ನು ಇಡಬಾರ್ದು. ಉದಾಹರಣೆಗೆ ವಾಷಿಂಗ್ ಮಿಷಿನ್ ಇರ್ಬೋದು, ಅಥವಾ ಗ್ರೈಂಡರ್ ಇರ್ಬೋದು, ಅಥವಾ ತುಂಬ ಭಾರ ಇರುವ ಪುಸ್ತಕದ ಕಪಾಟು, ಇದನ್ನೆಲ್ಲ ಈ ಒಂದು ನಾರ್ತ್ ವಾಲ್ ಏನಿದೆ ಅಲ್ಲಿ ಇಡಬಾರ್ದು. ಮುಂಭಾಗಲಿರೋದು ಒಳ್ಳೆಯದು. ಸೊ ಇದು ಒಂದು ವಿಷಯ. ಆದರೆ ಈಸ್ಟ್ ಅಂದಾಗ ದೈವ ಮೂಲೆ ಎಲ್ರಿಗೂ ಗೊತ್ತೇ ಇದೆ. ಇಲ್ಲಿ ನಾವು ಮುಖ್ಯ ದ್ವಾರವನ್ನು ಕೂಡ ಇಡ್ಬೋದು, ಪೂಜೆ ಮನೆಯನ್ನು ಇಡ್ಬೋದು, ದೇವರ ಮನೆಯನ್ನು ಇಡ್ಬೋದು, ಓಪನ್ ಬಾಲ್ಕನಿ ಇರ್ಬೋದು. ಮತ್ತು ಇಲ್ಲಿ ವರಾಂಡ ಅಂದರೆ ಆ ಒಂದು ಮುಖ್ಯ ದ್ವಾರದಿಂದ ಮೇನ್ ಡೋರಿಂದ ಎಂಟ್ರಾಗುವಂಥ ಒಂದು ಇದನ್ನು ಇಟ್ಕೋಬೋದು. ಇದರ ಕೆಳಗೆ ಸಂಪು ಅಥವಾ ಅಂಡರ್ಗ್ರೌಂಡ್ ವಾಟರ್, ಬೋರ್ವೆಲ್ಲು ಅಥವಾ ಏನಾದರೂ ಇದ್ದರೆ ಇರ್ಬೋದು. ಆದರೆ ಈ ದೈವ ಮೂಲೆಯಲ್ಲಿ ನೀರು ಮನೆ, ಟಾಯ್ಲೆಟ್ಟು, ಸೆಪ್ಟಿಕ್ ಟ್ಯಾಂಕು ಇದು ಯಾವುದೂ ಬರಬಾರ್ದು. ಇದು ಬಂದಾಗ ಮನೆಯ ಎನರ್ಜಿ ಚೆನ್ನಾಗಿರೋದಿಲ್ಲ, ಅದರಿಂದ ನಮಗೆ ತೊಡಕುಗಳು ಆಗ್ತಾನೆ ಇರುತ್ತೆ. ಈಗ ನಾರ್ತ್ ಈಸ್ಟ್ ಆಯಿತು, ನಾರ್ತ್ ವೆಸ್ಟಿಗೆ ಹೋಗೋಣ. ನಾರ್ತ್ ವೆಸ್ಟ್ ಅಂತಂದಾಗ ಅಲ್ಲಿ ಉಗ್ರಾಣ ಇರ್ಬೋದು, ಸ್ಟೋರ್ ರೂಮ್ ಇರ್ಬೋದು. ಇಲ್ಲಿ ವಾಶ್ರೂಮ್ ಆಗ್ಬೋದು, ಟಾಯ್ಲೆಟ್ ಇರ್ಬೋದು, ಅಥವಾ ಬಟ್ಟೆ ಒಗೆಯೋ ಜಾಗ, ಮತ್ತು ಯುಟಿಲಿಟಿ ಸ್ಪೇಸ್ ಅಂತ ಏನು ಹೇಳ್ತಾರೆ ಅದಿರ್ಬೋದು. ಇಲ್ಲಿ ಕೆಳಗಡೆ ಸೆಪ್ಟಿಕ್ ಟ್ಯಾಂಕ್ ಇರ್ಬೋದು. ಮತ್ತು ಅಷ್ಟು ಜಾಗವನ್ನು, ಆ ಒಂದು ಕಾಲು ಭಾಗವನ್ನು ಪೂರ್ತಿ ಯಾರು ಟಾಯ್ಲೆಟ್ ಮಾಡೋದಿಲ್ಲ ಅಲ್ವಾ. ಸೊ ಗೆಸ್ಟ್ ರೂಮು, ಮಕ್ಕಳ ರೂಮು, ವೃದ್ಧರು ಇದ್ದರೆ ಅವರ ರೂಮು, ಇದೆಲ್ಲ ಆಗ್ಬೋದು. ಮತ್ತು ಪಾರ್ಕಿಂಗ್ ಕೂಡ ಇಲ್ಲಿ ಆಗತ್ತೆ. ಮತ್ತು ಇವಾಗ ನಾವು ಮನೆಯ ವೆಸ್ಟ್ ಸೈಡ್ಗೆ ಬಂದಾಗ, ಅಂದರೆ ಸೂರ್ಯ ಮುಳುಗೋ ಕಡೆ ಬಂದಾಗ, ಅಲ್ಲಿ ಊಟದ ಮನೆ ಇರ್ಬೋದು, ಮತ್ತು ಮೇಲೆ ಓವರ್ ಹೆಡ್ ಟ್ಯಾಂಕ್ಸ್ ಇಲ್ಲಿ ಬರ್ಬೋದು, ಮಕ್ಕಳ ರೂಮ್ ಇಲ್ಲಿ ಬರ್ಬೋದು,
ಓದೋದಕ್ಕೆ ಇದು ಒಂಥರ ಉತ್ತಮವಾದ ಜಾಗ. ಅಂದರೆ ಸ್ಟಡಿ, ವರ್ಕ್ ಫ್ರಮ್ ಹೋಮ್ ಇದ್ದಾಗ ಆಫೀಸಲ್ಲಿ ಮಾಡ್ಕೋಬೋದು. ಮತ್ತು ಟಾಯ್ಲೆಟ್, ಸೆಪ್ಟಿಕ್ ಟ್ಯಾಂಕ್ ಬಂದರೆ ತೊಂದರೆ ಏನಿಲ್ಲ. ಮತ್ತು ಇವಾಗ ಉತ್ತರ ದಿಕ್ಕು ಆಯಿತು, ಮತ್ತು ವೆಸ್ಟ್ ಆಯಿತು, ಈಶಾನ್ಯ ದಿಕ್ಕಿಗೆ ಹೋದಾಗ ಬಾತ್ರೂಮ್ ಇರ್ಬೋದು, ಹೆಚ್ಚು ಓಪನ್ ಸ್ಪೇಸ್ ಇರಬೇಕು, ಬಾಲ್ಕನಿ ಇರ್ಬೋದು ಅಥವಾ ಓಪನ್ ಸ್ಪೇಸ್ ಇರ್ಬೋದು. ಮತ್ತು ಇಲ್ಲಿ ಹಾಲ್ ಕೂಡ ಇರ್ಬೋದು, ಗೆಸ್ಟ್ ರೂಮ್ ಇರ್ಬೋದು, ಸ್ಟಡಿ ಕೂಡ ಇರ್ಬೋದು. ಅಂದರೆ ಆಪ್ಷನ್ಸ್ ಇದು ಎರಡೂ ಕಡೆ ಇರಬೇಕು ಅಂತಿಲ್ಲ, ಈ ಕಡೆ ಇದು ಇರ್ಬೋದು ಅಂತ ಅರ್ಥ. ಈಗ ಸೌತ್ ವೆಸ್ಟ್ ಅಂತ ಬಂದಾಗ ಕುಬೇರ ಮೂಲೆ, ಅದು ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕು. ಕುಬೇರ ಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲದೆ ಇದ್ದಾಗ, ಅಂದರೆ ಮನೆಯ ಯಜಮಾನತಿ ಇರುವಂಥ ಮಲಗುವ ಕೋಣೆ ಅಲ್ಲಿ ಇರಬೇಕು, ಶಯನಗೃಹ ಅಲ್ಲಿ ಇರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ರೂಮ್ ಚಿಕ್ಕದಾಗಿ ಕಟ್ಟಿದ್ರು ಅಥವಾ ಮತ್ತೇನೋ ಈ ದಿಕ್ಕಲ್ಲಿ ಮಕ್ಕಳ ರೂಮ್ ಅಥವಾ ಗೆಸ್ಟ್ ರೂಮ್ ಅಂದಾಗ ಬಂದು ಗೆಸ್ಟ್ ಹೋಗೋದೇ ಇಲ್ಲ, ಅಥವಾ ಒಂದು ಗೆಸ್ಟ್ ಹೋಗ್ತಿದ್ದಂಗೆ ಮತ್ತೆ ಬರ್ತಾನೆ ಇರ್ತಾರೆ ಅತಿಥಿಗಳು. ನಿಮ್ಮ ಮನೆ ಅಂತ ಅನಿಸೋದಿಲ್ಲ, ಒಂಥರ ಅತಿಥಿ ಗೃಹ ಥರ ಇರುತ್ತೆ. ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಅವರು ಯಜಮಾನಿಕೆ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ಬೆಳೀತಾ ಹೋಗ್ತಾರೆ. ಸೊ ಈ ಸೌತ್ ವೆಸ್ಟ್ ಕಾರ್ನರ್ ಕುಬೇರ ಮೂಲೆನಲ್ಲೇ ಮನೆಯ ಒಡತಿ ಮತ್ತು ಒಡೆಯನ, ಅಂದರೆ ಯಜಮಾನಿಯ ಒಂದು ಶಯನಗೃಹ ಇರಬೇಕು. ಮತ್ತು ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ನೀರಿನ ಒಂದು ಇದು ಇರ್ಬೋದು. ಮತ್ತು ಇಲ್ಲಿ ಹಣವನ್ನು ಇಡೋದು ತುಂಬ ಮುಖ್ಯ. ನಿಮ್ಮ ಹಣ ಮತ್ತು ಒಡವೆಗಳು ಇಲ್ಲಿ ಇಡಿ ಅಂತಂದರೆ ಹಾಗೆ ಓಪನ್ ಆಗಿ ಇಡಿ ಅಂತ ಅಲ್ಲ, ಇಲ್ಲಿ ಒಂದು ಲಾಕರೋ, ಕಬೋರ್ಡೋ, ಬೀರೋನೋ ಅದರಲ್ಲಿ ಇಡೋದು. ಆವಾಗ ನಿಮಗೆ ಹಣ ವೃದ್ಧಿಸತ್ತೆ. ಆದರೆ ಇಲ್ಲಿ ಸೆಲ್ಲಾರ್ ಇರಬಾರ್ದು, ಅಂದರೆ ನೆಲಮಾಳಿಗೆ, ತಳಮಾಳಿಗೆ ಇರಬಾರ್ದು ಈ ಒಂದು ಕುಬೇರ ಸ್ಥಾನದಲ್ಲಿ. ಮತ್ತು ಇವಾಗ ನಾವು ಸೌತ್ ಈಸ್ಟ್ಗೆ ಹೋದಾಗ ಅಲ್ಲಿ ಅಡುಗೆ ಮನೆ ಬರುತ್ತೆ, ಅಗ್ನಿ ಮೂಲೆ, ಅದು ಅಡುಗೆ ಮನೆ ಬರುತ್ತೆ. ಅಡುಗೆ ಮನೆಯಲ್ಲಿ ಯಾರೇ ಆದರೂ ಅಡುಗೆ ಮಾಡ್ತಾಯಿದ್ರೆ ಅವರು ಈಸ್ಟ್ ದಿಕ್ಕನ್ನು ನೋಡಬೇಕು, ಈಶಾನ್ಯ ದಿಕ್ಕನ್ನು ನೋಡಬೇಕು, ಪೂರ್ವ ದಿಕ್ಕನ್ನು ನೋಡಬೇಕು. ಪೂರ್ವ ದಿಕ್ಕನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ಒಂದು ತುಳಸಿಯನ್ನು ಕೂಡ ಇಡ್ಬೋದು. ಮತ್ತು ಇಲ್ಲಿ ಕೂಡ ಸೆಲ್ಲಾರ್ ಇರಬಾರ್ದು, ಸರಿನಾ? ಸೌತ್ ಅಂತ ಬಂದಾಗ, ದಕ್ಷಿಣ ದಿಕ್ಕಲ್ಲಿ ಬಂದಾಗ ಶಯನಗೃಹ ಇರ್ಬೋದು. ಮತ್ತು ಅಲ್ಲಿ ನಿಮಗೆ ಮಲಗಬೇಕಾದ್ರೆ ಯಾವಾಗಲೂ ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ತಲೆ ಇರಬೇಕು, ಆಯಿತಾ? ವೆಸ್ಟ್ ಅಥವಾ ನಾರ್ತ್ಗೆ ಹಾಕಬಾರ್ದು. ಅಂದರೆ ಆ ಮ್ಯಾಗ್ನೆಟಿಕ್ ಆ್ಯಕ್ಷನ್, ಆ ಭೂಮಿಯ ಒಂದು ಅಯಸ್ಕಾಂತದ ಶಕ್ತಿ ಏನಿರುತ್ತೆ ಆರೋಗ್ಯವನ್ನು ಹಾಳು ಮಾಡುತ್ತೆ, ನೆಮ್ಮದಿಯ ನಿದ್ದೆಯನ್ನು ಕೂಡ ಕೊಡೋದಿಲ್ಲ. ಇಲ್ಲಿ ಕೂಡ ಸೆಲ್ಲರ್ ಇರಬಾರ್ದು, ಬಾವಿ ಇರಬಾರ್ದು. ಇಲ್ಲಿ ಉಗ್ರಾಣ ಇರ್ಬೋದು, ಇದು ಆಯಿತು. ಮತ್ತು ಸೆಂಟರ್, ಮನೆಯ ಮಧ್ಯಭಾಗ ಅಂತಂದಾಗ ಓಪನ್ ಇರಬೇಕು. ಸಾಧ್ಯವಿದ್ದರೆ ಸೂರ್ಯನ ಬೆಳಕು ಮೂಡೋ ಹಾಗೆ ಒಂದು ಸ್ಕೈಲೈಟನ್ನು ಹಾಕ್ಸಿದ್ರೆ, ಆ ಥರ ಒಂದು ರೂಫ್ ವೆಂಟಿಲೇಷನ್ ಹಾಕ್ಸಿದ್ರೆ ಇನ್ನೂ ತುಂಬ ಒಳ್ಳೆಯದು. ಇವಾಗ ಅಪಾರ್ಟ್ಮೆಂಟ್ ಅಥವಾ 2-3 ಮಾಳಿಗೆ ಮನೆ ಇದ್ದಾಗ ಅದು ಸಾಧ್ಯ ಆಗಲ್ಲ. ಆದರೆ ಎಷ್ಟು ಬೆಳಕು, ಗಾಳಿ ಇಲ್ಲಿ ಬರುತ್ತೋ ಅಷ್ಟು ಒಳ್ಳೆಯದು. ಗಾಳಿ ಬೆಳಕು ಯಥೇಚ್ಛವಾಗಿ ಬರಬೇಕು. ಸಾಧ್ಯ ಇದ್ದರೆ ಮನೆಯಲ್ಲಿ ಇಲ್ಲಿ ತುಳಸಿ ಇಟ್ಕೊಳ್ಳಿದ್ರಲ್ಲ, ಅದು ಮೊದಲು ಇದ್ದ ಒಂದು ಮನೆಗಳಲ್ಲಿ ಸಾಧ್ಯ ಇರ್ತಿತ್ತು. ಇವತ್ತಿನ ಪಟ್ಟಣಗಳೆಲ್ಲ ಮನೆಗಳಲ್ಲಿ ಮಧ್ಯ ತುಳಸಿ ಇಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ದೈವ ಮೂಲೆಯಲ್ಲಿ ಇಡೋದು ಸ್ವಲ್ಪ ಸೂಕ್ತ ಅಂತ ಅನಿಸುತ್ತೆ. ಇಲ್ಲಿ ನೀರನ್ನು ಯಾವುದಾದ್ರೂ ಒಂದು ಅಕ್ವೇರಿಯಮೋ ಏನಾದರೂ ಇಡೋದು, ಅಥವಾ ಫೌಂಟೇನ್ ಬರುತ್ತೆ ಇವತ್ತು, ಇಂಡೋರ್ ಫೌಂಟೇನ್, ಆ ಥರದ್ದು ಯಾವುದಾದ್ರೂ ಇಡೋದು. ಅಥವಾ ಏನಿಲ್ಲ ಅಂದರೂ ಒಂದು ಒಳ್ಳೆಯ ಮಣ್ಣಿನ ಡೆಕೋರೇಟೆಡ್ ಪಾಟ್ ಥರ ಬರುತ್ತೆ, ಅದರಲ್ಲಿ ನೀರಿಟ್ಟು ಅದರಲ್ಲಿ ಹೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಬೇಸಿಕ್ ವಾಸ್ತು. ಸರಿ, ವಾಸ್ತು ದೋಷಗಳಿದ್ದರೆ ಏನು ಮಾಡೋದು ಅಂತಂದಾಗ ತುಂಬ ಸಿಂಪಲ್ ವಿಷಯ ಅಂತಂದರೆ ಉಪ್ಪು. ಈ ಒಂದು ಸಮುದ್ರದ ಉಪ್ಪೇನಿರುತ್ತೆ ಅದು ನೀವು ಪುಡಿ ಉಪ್ಪಾದರೂ ಸರಿ, ಕಲ್ಲುಪ್ಪಾದರೂ ಸರಿ, ಮನೆಯ ಎಲ್ಲ 4 ಮೂಲೆಗಳಲ್ಲಿ ಒಂದೊಂದು ಚಿಟಿಕೆ ಉಪ್ಪನ್ನು ಇಡಿ. ಅಥವಾ ಯಾವ ಒಂದು ಭಾಗದಲ್ಲಿ ತುಂಬ ದೋಷ ಇದೆ, ಅಂದರೆ ಈಗ ಬೆಡ್ರೂಮ್ ದಿಕ್ಕು ಸರಿ ಇಲ್ಲ, ಬೆಡ್ರೂಮಲ್ಲಿ ದೋಷ ಇದೆ, ಅಲ್ಲಿ ಆ ರೂಮಿನ ಎಲ್ಲ ಮೂಲೆಗಳಿಗೂ ಈ ಒಂದು ಉಪ್ಪನ್ನು ಇಡಿ. ಈ ಉಪ್ಪಿನ ಮೇಲೆ ಒಂದೊಂದು ಕಾಳು ಲವಂಗವನ್ನು ಇಡಿ, ಒಂದು ಕಾಳು ಲವಂಗವನ್ನು ಕೂಡ ಇಡಿ. ನೀವು ಬಟ್ಲಲ್ಲಿ ಬೇಕಾದ್ರೆ ಇಡ್ಬೋದು, ನೆಲದ ಮೇಲೆ ಬೇಕಾದ್ರೆ ಇಡ್ಬೋದು. ಒಂದೊಂದು ಲವಂಗವನ್ನು ಕೂಡ ಇಡ್ತಾ ಬಂದಾಗ ನಿಮಗೆ ಆ ವಾಸ್ತು ದೋಷ ಬ್ಯಾಲೆನ್ಸ್ ಆಗುತ್ತೆ. ಇದು ಒಂದು ಪರಿಹಾರ. ಮತ್ತು ಅದನ್ನು ಬಿಟ್ಟರೆ ತಾಮ್ರದ ಸ್ವಸ್ತಿಕ ಹಾಕಿ, ಮುಂಭಾಗಲಿಗೆ ಹಾಕಿ, ಮತ್ತು ಮನೆ ಒಳಗೂ ಮುಖ್ಯವಾಗಿ ಯಾವ ಭಾಗದಲ್ಲಿ ದೋಷ ಇದೆಯೋ ಅಲ್ಲಿ ಒಂದು ಕಾಪರ್ ಸ್ವಸ್ತಿಕ, ಅಂದರೆ ತಾಮ್ರದ ಸ್ವಸ್ತಿಕವನ್ನು ಹಾಕಿ. ಅದರ ಜೊತೆಯಲ್ಲಿ ವಾಸ್ತು ದೋಷ ನಿವಾರಣೆಗಾಗಿ ಈ ಒಂದು ಸ್ವಿಚ್ ನಂಬರ್ನ ವಿಶೇಷವಾಗಿ ಕೊಡ್ತಾಯಿದ್ದೀನಿ, 3162-372. ಮತ್ತೊಮ್ಮೆ ಹೇಳ್ತೀನಿ, 3162-372. ಮತ್ತು ಬ್ಯಾಲೆನ್ಸ್ ಮಾಡೋಕ್ಕೆ, ದೋಷ ತೆಗೆದ್ವಿ ಆದರೆ ಬ್ಯಾಲೆನ್ಸ್ ಆಗಬೇಕಲ್ಲ. ಒಂದು ಸತಿ ಇಲ್ಲಿರೋ ಟೇಬಲ್ ಅಲ್ಲಿ ಹಾಕ್ತೀವಿ, ಅಲ್ಲಿರೋ ಬೀರು ಇಲ್ಲಿಡ್ತೀವಿ, ಕಾರಣಾಂತರಗಳಿಗೆ ಮಾಡ್ತೀವಿ. ಆದರೆ ಮಾಡ್ಬೇಕಾದ್ರೆ ನಮ್ಗೆ ತಿಳುವಳಿಕೆ ಇಲ್ಲದೇ ಇರ್ಬೋದು. ಸೊ ಹೆಚ್ಚು ಕಮ್ಮಿ ವಾಸ್ತು ಬ್ಯಾಲೆನ್ಸ್ ಆಗೋದಕ್ಕೆ ಈ ನಂಬರನ್ನು ಬಳಸಿ,
563348. ಮತ್ತೊಮ್ಮೆ ಹೇಳ್ತೀನಿ, 56330448. ಇದನ್ನು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರೆದು ವೈಲೆಟ್ ಕಲರ್ ಸರ್ಕಲನ್ನು ಮಾಡಿ, ಎನರ್ಜಿ ಸರ್ಕಲ್ ಮಾಡಿ, ಚಾಂಟ್ ಮಾಡಿ. ಏಕೆಂದರೆ ಸದಾ ಚಾಂಟ್ ಮಾಡ್ತಾ ಇರೋಕ್ಕಾಗಲ್ಲ, ಮನೆ ಅಂದರೆ ಸುಮಾರು ದೊಡ್ಡ ಜಾಗ ಮತ್ತು ತುಂಬ ಜನರು ಇರ್ತಾರೆ. ಸೊ ಮೈ ಮೇಲೆ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮನೆಯಲ್ಲಿ ಎನರ್ಜಿ ಸರ್ಕಲ್ ಮಾಡಿ ಹಾಕಿ. ಎನರ್ಜಿ ಸರ್ಕಲ್ ಅಂದರೆ ಏನು, ನಾವು ಈ ಮುಂದೆ ಕೇಳಿಲ್ಲ ಅಂದರೆ ನಮ್ಮದೇ ಚಾನಲಲ್ಲಿ ಸ್ವಿಚ್ ವರ್ಡ್ಸ್ ಅಂತ ಒಂದು ವಿಡಿಯೋ ಇದೆ, ಪಿನ್ ಆಗಿದೆ ಕೂಡ ಆ ವಿಡಿಯೋನ ನೋಡಿ, ಅದರಲ್ಲಿ ಕೂಲಂಕುಷವಾಗಿ ಸ್ವಿಚ್ ವರ್ಡ್ಸ್ ಅಂದರೆ ಏನು ಅಂತ ಹೇಳಿದೆ. ಸೊ ಇದು ಒಂದು ಮುಖ್ಯವಾದ ವಾಸ್ತು ದೋಷವನ್ನು ಅಂದರೆ ಒಂದು ಬೇಸಿಕ್ ವಾಸ್ತು ಏನಿರುತ್ತೆ ಅಂತ. ವಾಸ್ತು ದೋಷಗಳಿದ್ದಾಗ ನಮಗೆ ಆರೋಗ್ಯದ ಸಮಸ್ಯೆ ಆಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬೋದು, ಸಂಬಂಧಗಳಲ್ಲಿ ತೊಂದರೆ ಆಗ್ಬೋದು, ಮತ್ತು ಭಾವನಾತ್ಮಕವಾಗಿ ಮಾನಸಿಕ ತೊಳಲಾಟ ಕೂಡ ಆಗ್ಬೋದು. ಸೊ ಒಂದು ಬೇಸಿಕ್ ಟಿಪ್ಸನ್ನು ಕೊಟ್ಟಿದ್ದೀನಿ. ವಾಸ್ತು ಬ್ಯಾಲೆನ್ಸ್ ಆದಾಗ ನಿಮಗೆ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಆಗುತ್ತೆ, ಹಣಕಾಸಿನ ತೊಂದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ವಾಸ್ತು ದೋಷವನ್ನು ಹೇಗೆ ಸರಿಪಡಿಸೋದು, ಹಾಗಂತ ಮನೇನ ಒಡೆದ್ಬಿಟ್ಟು ಕಟ್ಟಿ ಈ ಕೋಣೆನ ಇಲ್ಲಿಂದ ಬದಲಾಯಿಸಿ ಅದು ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಅದು ಅಪಾರ್ಟ್ಮೆಂಟಲ್ಲಿದ್ದಾಗ ಒಂದು ಗೋಡೆ ಮುಟ್ಟಿದ್ರೆ ಇನ್ನೊಂದು ಗೋಡೆ ಬಿದ್ದೋಗುತ್ತೆ. ಸೊ ಯಾವ ಗೋಡೆನೂ ಒಡೆಯದಿರ ಹೇಗೆ ನಾವು ಈ ವಾಸ್ತು ಎನರ್ಜಿನ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮತ್ತು ಇಲ್ಲಿ ಮಧ್ಯ ತುಳಸಿ ಇಡಿ ಅಂದಾಗ, ತುಳಸಿ ಇಡೋಕ್ಕಾಗದೇ ಇದ್ದಾಗ ನೋಡಿ, ಈ ಒಂದು ತುಳಸಿನ ಇಡ್ಬೋದು. ಈ ತುಳಸಿಗೆ ನೀವು ಪೂಜೆ ಮಾಡ್ತಾ ಮಾಡ್ತಾ ಅದೇ ಶಕ್ತಿ, ತುಳಸಿಯ ಶಕ್ತಿ ಇದರಲ್ಲಿರುತ್ತೆ. ಇದನ್ನು ನೀವು ಮಧ್ಯ ಸೆಂಟರಲ್ಲಿ ತುಳಸಿ ಇಡೋಕ್ಕೆ ಸಾಧ್ಯ ಆದರೆ ಇಡ್ಬೋದು ಅಂತ ಹೇಳಿದಾಗ, ದೈವಮೂಲೆಯಲ್ಲಿ ಕೂಡ ತುಳಸಿ ಇಡ್ಬೋದು. ಸಾಧ್ಯ ಆದರೆ ಈ ತುಳಸಿಯನ್ನು ನೀವು ಇಡ್ಬೋದು, ದೇವರ ಮನೆಯಲ್ಲಿ ಕೂಡ ಇದನ್ನು ಇಡ್ಬೋದು. ಸೊ ಇದು ಒಂದು ವಿಷಯ. ಸೊ ಮತ್ತೊಮ್ಮೆ ಹೇಳ್ತೀನಿ, ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.